ನಮಸ್ಕಾರ ಸ್ನೇಹಿತರೆ, ನಮ್ಮ ಅಶ್ವಿನಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಅನುರಾಗ ಅರಳಿತು ಕಥೆಯ 35ನೇ ಅಧ್ಯಾಯ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಅಧ್ಯಾಯ 36 ಶುರು ಮಾಡೋಣ. ಸುಶಾಂತ್ ಫ್ಯಾಕ್ಟ್ರಿಗೆ ಹೋದರೂ ಕೆಲಸ ಮಾಡೋದಕ್ಕೆ ಮನಸ್ಸೇ ಇಲ್ಲ. ರಾತ್ರಿ ನಡೆದ ಘಟನೆಯಿಂದ ಅವನಿಗೆ ತುಂಬಾ ಹಿಂಸೆಯಾಗುತ್ತಿತ್ತು. ಯಾಕೆ ಹೀಗಾಯಿತು ಎಂದು ಯೋಚನೆ ಮಾಡಿನೇ ತಲೆ ಕೆಟ್ಟು ಹೋಗಿತ್ತು. ಅದಕ್ಕೆ ಫ್ಯಾಕ್ಟರಿಯಿಂದ ಸೀದಾ ಬಾರ್ ಅಂಗಡಿ ಹೊಕ್ಕು ಮನಸ್ಸೋ ಇಚ್ಛೆ ಕುಡಿಯೋದಕ್ಕೆ ಶುರು ಮಾಡಿದ. ಸ್ಮಿತಾ ನಿನ್ನೆ ರಾತ್ರಿಯ ರಸಗಳಿಗೆಯಿಂದ ಮೈಯೆಲ್ಲ ಹೊಸ ಚೈತನ್ಯ ಬಂದಂತಾಗಿತ್ತು. ಸ್ಮಿತಾ ಸಂಜೆ ಬಂದು ಚಂದದ ಸೀರೆ ಉಟ್ಟು ಮೇಕಪ್ ಮಾಡಿಕೊಂಡು ತಯಾರಾಗಿ ಸುಶಾಂತ್ ದಾರಿ ಕಾಯುತ್ತಾ ಇದ್ದಳು. ರಾತ್ರಿ 10 ಗಂಟೆಯಾದರೂ ಸುಶಾಂತ್ ಪತ್ತೆಯೇ ಇಲ್ಲ. ಸಂಜೆಯಿಂದ ಎಷ್ಟೋ ಸಾರಿ ಕಾಲ್ ಮಾಡಿದರೂ ಫೋನ್ ತೆಗೆಯುತ್ತಿಲ್ಲ. ಅವನಿಗಾಗಿ ಕಾದು ಕಾದು ಸಾಕಾಗಿ ಮನಸ್ಸಿಗೆ ತುಂಬಾನೇ ಬೇಸರವಾಗಿತ್ತು. ಬೆಳಿಗ್ಗೆ ಇದ್ದ ಖುಷಿ ಈಗ ಅವಳಲ್ಲಿರಲಿಲ್ಲ. ಸುಶಾಂತ್ ನಿನ್ನೆ ಏನೋ ಅಪರೂಪಕ್ಕೆ ಕುಡಿದಿರಲಿಲ್ಲ. ಇಂದು ಎಂದಿನಂತೆ ಕುಡಿದು ಓಲಾಡುತ್ತಾ ತಡವಾಗಿ ಮನೆಗೆ ಬಂದಿದ್ದ. ಸುಶಾಂತ್ ಬರುತ್ತಿದ್ದ ಹಾಗೆ ಸ್ಮಿತಾ ಖುಷಿಯಿಂದ ಓಡೋಡಿ ಬಂದಳು. ಅವನ ಹತ್ತಿರ ಬರುತ್ತಿದ್ದ ಹಾಗೆ ಕುಡಿದಿರುವ ವಾಸನೆ ಮೂಗಿಗೆ ಜೋರಾಗಿ ಬರುತ್ತಿತ್ತು. ಅರೆ, ಇವ್ರಿಗೇನಾಯ್ತು ಇವತ್ತು? ನಿನ್ನೆ ಕುಡಿದಿರಲಿಲ್ಲ ಅಲ್ವಾ ಎಂದುಕೊಳ್ಳುತ್ತಾ, ಸುಶಾಂತ್ ಯಾಕಿವತ್ತು ಲೇಟು ಎಂದಳು ಅವನ ತೋಳು ಬಳಸಿಡಿದು. ಸುಶಾಂತ್ ಕೋಪದಿಂದ ಅವಳ ಕೆನ್ನೆಗೆ ಒಂದು ಬಾರಿಸಿ ಕೈ ಒದರಿ, ಮುಟ್ಬೇಡ ನನ್ನ ಎಂದು ಅಬ್ಬರಿಸಿದ. ಯಾಕೆ ಸುಶಾಂತ್, ನನ್ನ ಮೇಲೆ ಕೋಪ ಎಂದಳು ಕಣ್ತುಂಬಿಕೊಂಡು ಕೆನ್ನೆ ಮೇಲೆ ಕೈ ಇಟ್ಟು ಬೇಸರದಲ್ಲಿ. ಯಾಕ, ನಿನ್ನೆ ರಾತ್ರಿ ಅಮ್ಮ ಕೊಟ್ಟ ಹಾಲಂತ ತಂದುಕೊಟ್ಟೆ ಅಲ್ವಾ, ಅದರಲ್ಲಿ ಏನೇ ಮಿಕ್ಸ್ ಮಾಡಿದ್ದೆ? ಹಾಂ, ಬೊಗಳೆ ಎಂದು ಅವಳ ಕುತ್ತಿಗೆಗೆ ಕೈ ಹಾಕಿ ಜೋರಾಗಿ ಒತ್ತಿ ಹಿಡಿದ. ಸುಶಾಂತ್, ಬಿಡಿ ನನ್ನ, ಪ್ಲೀಸ್ ಸುಶಾಂತ್ ಎಂದು ಬೇಡಿಕೊಂಡಳು. ಅವಳು ಬೇಡಿಕೊಳ್ಳುತ್ತಿದ್ದರೂ ಇನ್ನಷ್ಟು ಜೋರಾಗಿ ಒತ್ತಿ ಹಿಡಿದ. ಸ್ಮಿತಾ ಬಿಡಿಸಿಕೊಳ್ಳಲು ಪ್ರಯತ್ನಪಟ್ಟು ಸೋತಳು. ಅವಳ ಕಣ್ಗುಡ್ಡೆಗಳು ಮೇಲೆ ಮಾಡಲು ಶುರು ಮಾಡಿದಳು. ಉಸಿರಾಡಲು ಅವಳಿಗೆ ಘಾಸಿಯಾಗಿತ್ತು. ಇವರಿಬ್ಬರ ಜಗಳ ಕೇಳಿ ನಿರ್ಮಲಾ ಮತ್ತು ವೀರೇಶ್ ಆಚೆ ಬಂದು ಸುಶಾಂತ್ ಸ್ಮಿತಾ ಕುತ್ತಿಗೆ ಒತ್ತಿ ಹಿಡಿದಿರುವುದು ಕಂಡು ಗಾಬರಿಯಾಗಿ ಓಡಿ ಹೋಗಿ ಬಿಡಿಸಿಕೊಂಡರು. ಸುಶಾಂತ್, ನಿನಗೇನು ತಲೆ ಕೆಟ್ಟಿದ್ಯಾ? ಯಾಕೆ ಹಾಗೆ ನಡ್ಕೊಳ್ತಿದ್ಯಾ ಎಂದರು ವೀರೇಶ್ ಅವನನ್ನು ದೂರ ಸರಿಸುತ್ತಾ. ಯಾಕ, ಇಲ್ಲಿದ್ದಾಳಲ್ಲ ಈ ಮಾಯಂಗನೇನ ಕೇಳಿ ಎಂದ ಕೋಪದಿಂದ ಉಸುಗುಡುತ್ತ. ಸ್ಮಿತಾ ಕಣ್ಣಿಂದ ನೀರು ಹರಿಯುತ್ತಿತ್ತು. ಏದುಸಿರು ಬಿಡುತ್ತಿದ್ದಳು. ನಿರ್ಮಲಾ ಹೋಗಿ ನೀರು ತಂದು ಸ್ಮಿತಾಗೆ ಕುಡಿಸಿ ಬೆನ್ನು ಸವರಿದಾಗ ಸ್ವಲ್ಪ ಸಮಾಧಾನವಾಗಿತ್ತು. ಏಯ್, ನಡಿಯೇ ಆಚೆ ಎಂದು ಅವಳ ಮುಡಿ ಹಿಡಿದ. ಪ್ಲೀಸ್ ಸುಶಾಂತ್, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ಇನ್ನೊಂದ್ಸಾರಿ ಈ ರೀತಿ ಮಾಡೋದಿಲ್ಲ ಎಂದಳು ಕೈ ಮುಗಿಯುತ್ತ. ಹೋಗಿ ಆಚೆ ಅಂದರೆ ಹೋಗ್ತಿರ್ಬೇಕಷ್ಟೇ ಎಂದು ಮುಡಿ ಹಿಡಿದು ಬಾಗಿಲವರೆಗೂ ಕರೆತಂದ. ಸ್ಮಿತಾ ತನ್ನ ಕೂದಲನ್ನು ಅವನ ಕೈಯಿಂದ ಬಿಡಿಸಿಕೊಂಡು ಅವನ ಕಾಲಬುಡದಲ್ಲಿ ಕುಸಿದು ಕುಳಿತು, ಪ್ಲೀಸ್ ಸುಶಾಂತ್, ದಯವಿಟ್ಟು ನನ್ನ ಕ್ಷಮಿಸಿ. ನಮ್ಮ ಮದುವೆ ಆಗಿ 1 ತಿಂಗಳು ಮೇಲಾಗ್ತಾ ಬಂತು. ನಾನು ಎಷ್ಟು ಅಂತ ಕಾಯ್ಲಿ? ನೀವಿನ್ನೂ ಪೂರ್ಣಿನ ಮನಸ್ಸಲ್ಲಿಟ್ಕೊಂಡಿರೋದಕ್ಕೆ ನಿಮ್ಮಿಂದ ದೂರ ಇಟ್ಟಿದ್ದೀರಾ ಅಂತ ಗೊತ್ತು. ಇತ್ತೀಚೆಗೆ ಅತ್ತೆ ಮಾವ ಕೂಡ ನಿಮಗೆ ಬೇರೆ ಮದುವೆ ಮಾಡೋದಕ್ಕೆ ಹೆಣ್ಣು ಕೂಡ ನೋಡ್ಕೊಂಡು ಬಂದರು. ಅದಕ್ಕೆ ನೀವೆಲ್ಲಿ ನನ್ನನ್ನು ದೂರ ಮಾಡ್ತಿರೋ ಅಂತ, ಹೇಗಾದರೂ ಸರಿ ನಿಮ್ಮ ಪ್ರೀತಿ ಪಡ್ಕೋಬೇಕು ಅಂತ ನಿನ್ನೆ ಅತ್ತೆ ಕೊಟ್ಟು ಕಳಿಸಿದ್ರು ಅಂತ ನಾನೇ ಹಾಲು ಬಿಸಿ ಮಾಡಿ ಅದಕ್ಕೆ ಮತ್ತೆ ಬರೋ ಮಾತ್ರೆ ಹಾಕಿ ಕೊಟ್ಟಿದ್ದು ಎಂದಳು. ನೋಡಿದ್ರ ಅಮ್ಮ, ಇವಳು ಎಂಥವಳು ಅಂತ. ಇವಳಂತವಳ ಜೊತೆ ನನಗೆ ಜೀವನ ಮಾಡೋದಕ್ಕೆ ಇಷ್ಟ ಇಲ್ಲ. ಅದಕ್ಕೆ ನಾನು ಇವಳಿಗೆ ಡೈವರ್ಸ್ ಕೊಡ್ತೀನಿ ಎಂದಾಗ, ಪ್ಲೀಸ್ ಸುಶಾಂತ್, ಡೈವರ್ಸ್ ಅಂತೆಲ್ಲ ಹೇಳಬೇಡಿ. ಇದೊಂದು ಸಾರಿ ನನ್ನ ಕ್ಷಮಿಸ್ಬಿಡಿ. ನಿಮ್ಮ ದಮ್ಮಯ್ಯ ಅಂತೀನಿ, ನನಗೆ ತಿದ್ಕೊಳ್ಳೋದಕ್ಕೆ ಒಂದು ಅವಕಾಶ ಕೊಡಿ ಎಂದು ಗೋಗರೆದಳು. ಸ್ಮಿತಾ ಅಷ್ಟು ಬೇಡಿಕೊಂಡರೂ ಕೇಳದೆ ಸುಶಾಂತ್ ಮನೆಯಿಂದ ಆಚೆ ಹಾಕಿ ಬಾಗಿಲು ಹಾಕಿದನು. ಈ ಕಡೆ ನೀಲ್ ಮದುವೆ ಆಯಿತು ಎಂದು ಸೂರಪ್ಪ ನೀಲ್ ಮೇಲೆ ಕಣ್ಣಿಡಲು ಬಿಟ್ಟಿದ್ದ ಸೋಮ ಬಂದು ವಿಷಯ ತಿಳಿಸಿದ. ಏನು ಹೇಳ್ತಿದ್ಯಾ ಸೋಮ ಎಂದು ಆಶ್ಚರ್ಯ ಮತ್ತು ಕೋಪದಿಂದ ಕೇಳಿದ ಸೂರಪ್ಪ. ಹೌದು ಬುದ್ಧಿ, ರಿಜಿಸ್ಟರ್ ಆಫೀಸ್ನಾಗೆ ಮದುವೆ ಆಯಿತು. ಹುಡುಗಿ ಬೋಸ್ ಅಂದಾಗವಳೆ, ಇಬ್ಬರು ಜೋಡಿ ಹೇಳಿ ಮಾಡಿಸ್ದಂಗಿದೆ ಎಂದಾಗ ಅಸಮಾಧಾನದಿಂದ, ಅದ್ಬಿಡು ಸೋಮ, ಆ ಹುಡುಗಿ ಯಾರು, ಅವಳಪ್ಪ ಅಮ್ಮ ಯಾರು, ಅವಳ ಹೆಸರೇನು ಅಂತ ಹೇಳು ಎಂದ ಸೂರಪ್ಪ. ಬುದ್ಧಿ, ಬಡವ್ರ ಮನೆ ಹುಡುಗಿ ಪೂರ್ಣಿಮಾ ಅಂತ, ಡಿಗ್ರಿ ಮಾಡವಳೆ, ಇವಳೇ ದುಡ್ದು ಮನೆ ನಡೆಸ್ತಿದ್ಲಂತೆ. ಇವಳೊಬ್ಬಳಿಗೆ ತಂಗಿ ಸ್ಮಿತಾ. ಆ ಹುಡುಗಿಗೆ ಮೊನ್ನೆ ಮದುವೆ ಆಯಿತು. ಇವಳು ಚಿಕ್ಕಮ್ಮ ವನಿತಾ ಜೊತೆ ಇದ್ಲು. ಈಗ ನಿನ್ನೆ ತಾನೇ ರಿಜಿಸ್ಟರ್ ಮದುವೆ ಆಗಿದೆ ಆ ನೀಲ್ ಭಾರದ್ವಾಜ್ ಜೊತೆ ಎಂದಾಗ ಸೂರಪ್ಪ ಹಲ್ಲು ಕಡಿಯುತ್ತಾ, ನನ್ನ ಮಗಳನ್ನ ಬೇಡ ಅಂದು ದೊಡ್ಡ ತಪ್ಪು ಮಾಡಿದ್ಯಾ ನೀಲ್, ಇದ್ರ ಬೆಲೆ ನೀನು ಆದಷ್ಟು ಬೇಗ ತೆರಲೇಬೇಕು ಎಂದು ಹಲ್ಲು ಕಡಿದ. ಸುಶಾಂತ್ ಮನೆಯಿಂದ ಆಚೆ ಹಾಕಿ ಬಾಗಿಲು ಲಾಕ್ ಮಾಡಿಕೊಂಡ. ಸ್ಮಿತಾ ಎಷ್ಟೇ ಬಾಗಿಲು ಬಡಿದರೂ ಬಾಗಿಲು ತೆಗೆಯಲಿಲ್ಲ. ವಿಧಿ ಇಲ್ಲದೆ ತನ್ನ ಅಮ್ಮನ ಮನೆಗೆ ಹೊರಟಳು. ತಡರಾತ್ರಿ ಬಾಗಿಲು ಬಡಿಯುವ ಸದ್ದಾದಾಗ ವನಿತಾ ಅವರು ಇಷ್ಟೊತ್ತಿನಲ್ಲಿ ಯಾರು ಎಂದುಕೊಂಡವರು ನಿದ್ದೆಗಳಿನಲ್ಲೇ ಉಜ್ಜುತ್ತ ಯಾರದು ಎನ್ನುತ್ತಾ ಬಂದು ಬಾಗಿಲು ತೆರೆದರು. ಎದುರಿಗಿದ್ದ ಮಗಳನ್ನು ನೋಡಿ ಆಶ್ಚರ್ಯ ಮತ್ತು ಗಾಬರಿಯಾಗಿ, ಸ್ಮಿತಾ, ನೀನಿಷ್ಟೊತ್ತಿನಲ್ಲಿ ಎಂದು ಕೇಳಿದಾಗ
ಸ್ಮಿತಾ ತನ್ನಮ್ಮನ್ನ ನೋಡಿದ್ದೇ ಗಟ್ಟಿಯಾಗಿ ತಬ್ಬಿಕೊಂಡು ಕಣ್ಣೀರಾದಳು. ಸ್ಮಿತಾ, ಸ್ಮಿತಾ, ಏನೇ ಆಯ್ತೆ? ಯಾಕೆ ಹೀಗಳ್ತಿದ್ಯಾ? ಸರಿ ಸರಿ, ಮೊದಲೊಳಗೆ ಬಾ ಎಂದು ಅವಳ ಭುಜ ಬಳಸಿ ಒಳಗೆ ಕರೆದುಕೊಂಡು ನಡೆದು ಅವಳನ್ನು ಕೂರಿಸಿ ನೀರು ತಂದು ಕುಡಿಯಲು ಕೊಟ್ಟರು. ನೀರು ಕುಡಿದು ಅಮ್ಮ ಎಂದು ಮತ್ತೆ ಅಳಲು ಶುರು ಮಾಡಿದಳು. ಏನಾಯ್ತೆ ಸ್ಮಿತಾ ಎಂದು ಅವಳ ಗಲ್ಲ ಹಿಡಿದೆತ್ತಿ ಕೇಳಿದರು. ಅವಳ ಕೆನ್ನೆಯ ಮೇಲೆ ಬೆರಳಚ್ಚು ಮೂಡಿದ್ದು ನೋಡಿ, ಏನು ಸ್ಮಿತಾ ಇದು, ಕೆನ್ನೆ ಮೇಲೆ ಬಾಸುಂಡೆ? ಸುಶಾಂತ್ ಜೊತೆ ಏನಾದರೂ ಜಗಳ ಮಾಡ್ಕೊಂಡ್ಯಾ ಎಂದು ಕೇಳಿದಾಗ ಸ್ಮಿತಾ ತನ್ನ ಅಮ್ಮನ ತಬ್ಬಿ ಸುಶಾಂತ್ ಜೊತೆ ಆದ ಜಗಳವನ್ನು ತನ್ನ ತಾಯಿ ಮುಂದೆ ಹೇಳಿಕೊಂಡು ಕಣ್ಣೀರಾದಳು. ಅಮ್ಮ, ಸುಶಾಂತ್ ನನಗೆ ಡೈವರ್ಸ್ ಕೊಡ್ತಾರಂತೆ. ಅವ್ರೇನಾದರೂ ಹಾಗೆ ಮಾಡಿದ್ರೆ ನಾನಂತೂ ಬದುಕಿರೋದಿಲ್ಲ ಅಮ್ಮ. ನಂಗೆ ಸುಶಾಂತ್ ಬೇಕು ಅಮ್ಮ ಎಂದು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಅಳ್ಬೇಡ ಸ್ಮಿತಾ, ನಾನೆಲ್ಲ ಸರಿ ಮಾಡ್ತೀನಿ. ನಾಳೆ ಬೆಳಗ್ಗೆನೇ ಅಳಿಯಂದ್ರ ಜೊತೆ ಮಾತಾಡ್ತೀನಿ. ನೀನಿರೋವಾಗ ಅದು ಹೇಗೆ ಬೇರೆ ಹುಡುಗಿ ಜೊತೆ ಮದುವೆ ಮಾಡ್ತಾರೆ ಅಂತ ನಾನು ನೋಡ್ತೀನಿ. ಅವ್ರೇನಾದರೂ ಹಾಗೆ ಮಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಅದಕ್ಕಿಂತ ಮುಂಚೆ ನಿಮ್ಮ ಅತ್ತೆ ಮಾವನ ಜೊತೆನೂ ಮಾತಾಡ್ತೀನಿ ಎಂದು ಸಮಾಧಾನ ಮಾಡಿ, ಸರಿ ನಡಿ, ಈಗ ಹೊತ್ತಾಗಿದೆ, ಮಲ್ಕೋ ಎಂದು ಸ್ಮಿತಾನ ಕರೆದುಕೊಂಡು ಮಲಗಲು ರೂಮಿಗೆ ಹೋದರು. ಮರುದಿನ ಬೆಳಗ್ಗೆ ವನಿತಾ ಅವರಿಗೆ ಮಗಳ ಬಾಡಿದ ಮುಖ ನೋಡಿ ಹೊಟ್ಟೆಯಲ್ಲಿ ಸಂಕಟ ಆದ ಹಾಗಾಗಿತ್ತು. ರಾತ್ರಿ ಎಷ್ಟೋ ಹೊತ್ತಿನ ತನಕ ಹತ್ತು ಸುಸ್ತಾಗಿ ಮಲಗಿದ್ದಳು. ಈಗಲೂ ಒಂದು ಹನಿ ನೀರು ಕುಡಿದಿಲ್ಲ. ಸ್ಮಿತಾ ಚೂರು ತಿಂಡಿ ತಿನ್ನೆ ಎಂದು ಒತ್ತಾಯ ಮಾಡಿದರೂ ಅವಳದ್ದು ಬರೀ ಅಳುವೇ ಉತ್ತರವಾಗಿತ್ತು. ಅಮ್ಮ, ನಂಗೆ ಸುಶಾಂತ್ ಬೇಕಮ್ಮ. ಅವ್ರೇನಾದರೂ ಬೇರೆ ಮದುವೆ ಆದರೆ ನಾನಂತೂ ಬದುಕಿರೋದಿಲ್ಲ. ನಾನು ಖಂಡಿತ ಬದುಕಿರೋದಿಲ್ಲ ಎಂದು ಮತ್ತೆ ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಅಮ್ಮ, ನೀನು ನೆನ್ನೆ ಹೇಳ್ದ ಹಾಗೆ ಈಗ ಹೋಗೋಣ ಬಾ ಅಮ್ಮ. ಲೇಟ್ ಆದರೆ ಸುಶಾಂತ್ ಫ್ಯಾಕ್ಟ್ರಿಗೆ ಹೋಗ್ತಾರೆ ಎಂದು ಅವಸರಿಸಿದಳು. ಸ್ಮಿತಾ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳೆ. ನೋಡು, ಮೊದಲು ನಮ್ಮ ಹೊಸ ಮನೆಗೆ ಹೋಗೋಣ, ಆಮೇಲೆ ಬೇಕಿದ್ರೆ ನಿನ್ನ ಗಂಡ ಅತ್ತೆ ಮಾವನ ಜೊತೆ ಮಾತಾಡ್ತೀನಿ ಎಂದರೆ, ಆಮೇಲೆ ಅಂದರೆ ಯಾವಾಗ? ನಾನು ಸತ್ತ ಮೇಲಾ ಎಂದು ಕೋಪದಿಂದ ಕೇಳಿದಾಗ, ಬಿಡ್ತು ಅನ್ನೆ, ಏನು ಮಾತು ಅಂತ ಆಡ್ತೀಯ? ಆಮೇಲೆ ಅಂದರೆ 1-2 ದಿನ ಬಿಟ್ಟು, ಅಲ್ಲಿ ತನಕ ಅವ್ರ ಸಿಟ್ಟು ಕಮ್ಮಿ ಆಗಿರುತ್ತೆ ಎಂದರೆ, 2 ದಿನ ಬಿಟ್ಟು ಅಂದರೆ ಅಷ್ಟರಲ್ಲಿ ನನ್ನ ಜೀವನನೇ ಹಾಳಾಗಿರುತ್ತೆ ಎಂದು ಹಣೆ ಬಡಿದುಕೊಂಡಳು. ಹಾಗೆಲ್ಲ ಏನೂ ಆಗಲ್ಲ, ನೀನು ಧೈರ್ಯವಾಗಿರು. ನೋಡು, ನಿನ್ನ ಮತ್ತು ಸುಶಾಂತ್ ಮದುವೆ ಮಾಡಿಸಿರೋ ನನಗೆ ನಿನ್ನ ಸಂಸಾರ ಸರಿ ಮಾಡೋದಕ್ಕಾಗೋದಿಲ್ವಾ ಹೇಳು? ಈ ಅಮ್ಮನ ಮೇಲೆ ನಂಬಿಕೆ ಇಡು ಎಂದಾಗ, ಅಮ್ಮ, ನೀನು ನಿಜವಾಗ್ಲೂ ನನ್ನ ಸುಶಾಂತ್ನ ಒಂದು ಮಾಡ್ತೀಯಾ ಎಂದು ಕೇಳಿದಳು. ಖಂಡಿತ ಮಾಡ್ತೀನಿ. ನೀನು ನಾನು ಹೇಳ್ದ ಹಾಗೆ ಕೇಳಬೇಕು, ಅರ್ಥ ಆಯ್ತಾ ಎನ್ನಲು ಹ್ಞೂ ಎಂದು ತಲೆ ಆಡಿಸಿದಳು. ಸರಿ, ಮೊದಲು ತಿಂಡಿ ತಿನ್ನು, ಆಮೇಲೆ ನಮ್ಮ ಹೊಸ ಮನೆಗೆ ಹೋಗಿ ಹಾಲುಕ್ಸ್ ಬರೋಣ. ರೆಡಿಯಾಗು ಎಂದಾಗ ತಿಂಡಿ ತಿನ್ನತೊಡಗಿದಳು. ಸೋಮ, ಆದಷ್ಟು ನೀನು ನೀಲ್ ಮೇಲೆ ಒಂದು ಕಣ್ಣಿಡು. ಅವನು ಆಫೀಸಿಗೆ ಎಷ್ಟೊತ್ತಿಗೆ ಬರ್ತಾನೆ, ಎಷ್ಟೊತ್ತಿಗೆ ಹೋಗ್ತಾನೆ, ಅವನ ದಿನನಿತ್ಯದ ಕೆಲಸ ಏನು, ಅವನು ಯಾರನ್ನ ಭೇಟಿ ಆಗ್ತಾನೆ ಅಂತ. ಹಾಗೆ ಸಮಯ ನೋಡಿಕೊಂಡು ಒಂದು ಗತಿ ಕಾಣಿಸೋಣ ಎಂದು ಸೂರಪ್ಪ ಹೇಳಿದ ಹಲ್ಲು ಕಡಿಯುತ್ತ. ಬುದ್ಧಿ, ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳಿಬೇಡಿ. ಅಲ್ಲ, ನೀಲ್ಗೆ ಒಂದು ಗತಿ ಕಾಣಿಸಿದ್ರೆ ನಮ್ಮ ನಮ್ರತಾ ಪುಟ್ಟಿ ಜೀವನ ಮುಂದೆಂಗೆ ಅಂತ. ಅದಕ್ಕೆ ಆ ಹುಡುಗಿ ಪೂರ್ಣಿಮಾಗೆ ಒಂದು ಗತಿ ಕಾಣಿಸಿದ್ರೆ ಹೆಂಗೆ ಎನ್ನಲು, ಬೇಡ ಸೋಮ, ಅವಳು ನನ್ನ ಮಗಳಂಗೆ, ಅವಳಿಗೇನು ಮಾಡೋದು ಬೇಡ ಎಂದಾಗ, ಮತ್ತು ಆ ಮುದಿಯಂಗೇನಾದರೂ ಮಾಡೋಣ ಬುದ್ಧಿ ಎನ್ನಲು, ಬೇಡ ಸೋಮ, ನಾಡು ಹೋಗನ್ನತ್ತೆ, ಕಾಡು ಬಾ ಅನ್ನತ್ತೆ. ಇಂಥ ವಯಸ್ಸಲ್ಲಿ ನಾವೇನು ಮಾಡೋದು ಬೇಡ. ಅವನಿರೋ ಅಷ್ಟು ದಿನ ನರಳಿ ನರಳಿ ಸಾಯೋ ಹಾಗೆ ಮಾಡಬೇಕು. ಅದು ಯಾವಾಗ ಸಾಧ್ಯ ಆಗುತ್ತೆ ಅಂದರೆ ನೀಲ್ಗೆ ಒಂದು ಗತಿ ಕಾಣಿಸ್ದಾಗ. ಆಗ ಆ ಮುದಿಯ ಜೀವನ ಪೂರ್ತಿ ನಳ್ತಾನೆ. ನರಳೋ ಹಾಗೆ ನಾವು ಮಾಡಬೇಕು ಎಂದು ಮತ್ತೆ ಹೇಳಿದ ಹಲ್ಲು ಕಡಿಯುತ್ತ. ಆಯ್ತು ಬುದ್ಧಿ, ನೀವು ಯಾವಾಗ ಹೇಳ್ತೀರೋ ಆವಾಗಲೇ ನೀಲ್ಗೆ ಒಂದು ಗತಿ ಕಾಣಿಸೋಣ ಎಂದ. ಇಬ್ಬರು ಗೆಳತಿಯರು ಕ್ಯಾಂಟೀನಲ್ಲಿ ಕೂತು ಊಟ ಆರ್ಡರ್ ಮಾಡಿದರು. ಈ ಸ್ನೇಹ ಅವಳು ಕ್ಯಾಂಟೀನ್ ಕರ್ಕೊಂಡು ಬಂದಳು. ನನ್ನ ಹತ್ರ ದುಡ್ಡಿಲ್ಲ, ಈಗ ಏನು ಮಾಡೋದು? ಈ ವಿಷಯ ಸ್ನೇಹ ಗೊತ್ತಾದರೆ ಅವಳು, ನೀಲವ್ರು ದುಡ್ಡು ಕೊಟ್ಟಿಲ್ವಾ, ನಿನ್ನ ಹತ್ರ ಇಲ್ವಾ ಅಂತ 108 ಪ್ರಶ್ನೆ ಕೇಳ್ತಾಳೆ. ಛೇ, ಈಗೇನು ಮಾಡಲಿ ಎಂದು ಯೋಚನೆ ಮಾಡುತ್ತಿದ್ದಳು. ಪೂಣಿ, ಏನು ಯೋಚನೆ ಮಾಡ್ತಿದ್ದೀಯಾ? ಊಟ ಬಂದು 5 ನಿಮಿಷ ಆಯಿತು, ಊಟ ಮಾಡು ಎಂದು ತಾನೂ ಊಟ ಮಾಡಲು ಶುರು ಮಾಡಿದಳು. ಹ್ಞೂ, ಮತ್ತೆ ಏನು ಯೋಚನೆ ಮಾಡಿದೆ ನಾನು ಹೇಳಿದ್ರ ಬಗ್ಗೆ ಎಂದು ಕೇಳಿದರೆ, ನೀನು ಯಾವುದ್ರ ಬಗ್ಗೆ ಹೇಳ್ತಿದ್ಯಾ ಸ್ನೇಹ ಎಂದು ಅರ್ಥವಾಗದೆ ಕೇಳಿದಳು. ಅದೇ ಕಣೆ, ನೀಲ್ ಜೊತೆ ಡೈವರ್ಸ್ ತಗೊಳ್ಳೋ ಬಗ್ಗೆ ಎಂದಾಗ ಸ್ನೇಹ, ಸ್ವಲ್ಪ ದಿನ ನೋಡೋಣ, ಈಗಲೇ ನನಗೆ ಯಾವ ತೀರ್ಮಾನ ತಗೊಳ್ಳೋದಕ್ಕೂ ಆಗ್ತಿಲ್ಲ ಎಂದಳು. ಸರಿ ಆಯಿತು, ಊಟ ಮಾಡು ಎಂದು ಸ್ನೇಹ ತನ್ನ ಊಟದ ಕಡೆ ಗಮನ ಹರಿಸಿದಳು. ನೀಲ್ ಮಧ್ಯಾಹ್ನದವರೆಗೂ ಆಫೀಸಲ್ಲೇ ಇದ್ದು ನಿನ್ನೆ ರಾತ್ರಿ ಕಾಲ್ ಮಾಡಿದ್ದ ಹುಡುಗನ್ನ ಮೀಟ್ ಮಾಡಲು ಹೊರಟಿದ್ದ. ಊಟ ಮುಗಿಸಿ ಇಬ್ಬರು ಗೆಳತಿಯರು ಆಫೀಸ್ಗೆ ಬಂದರು. ನೀಲ್ ಕ್ಯಾಬಿನ್ಗೆ ಹೋದರೆ ಪೂರ್ಣಿಮಾ ಅಕೌಂಟ್ ಸೆಕ್ಷನ್ ಕಡೆ ಮುಖ ಮಾಡಿದಳು. ನೀಲ್ ತಾನು ಹೊರಗಡೆ ಹೋಗುತ್ತಿದ್ದೀನಿ ಎಂದು ಸ್ನೇಹಾಗೆ ಹೇಳಿದ, ಆದರೆ ಪೂರ್ಣಿಮಾಗೆ ಇನ್ಫಾರ್ಮ್ ಮಾಡದೇ ಹೋಗಿದ್ದ. ನೀಲ್ ಆ ಹುಡುಗ ಹೇಳಿದ್ದ ಅಡ್ರೆಸ್ಸಿಗೆ ಬಂದ. ಆ ಹುಡುಗ ಆಗಲೇ ಬಂದು ನೀಲ್ಗಾಗಿ ಕಾಯುತ್ತಿದ್ದ. ನೀಲ್ ಮತ್ತೆ ಆ ಹುಡುಗ ಖಾಲಿ ಇದ್ದ ಟೇಬಲ್ ನೋಡಿ ಹೋಗಿ ಕೂತರು. ನೆನ್ನೆ ನೀನು ಕಾಲ್ ಮಾಡಿದಾಗ ನಾನು ಮಲಗಿದ್ದೆ, ಸೊ ಹಾಗಾಗಿ ಕಾಲ್ ಪಿಕ್ ಮಾಡಲಿಲ್ಲ ಎಂದ ನೀಲ್.
ಇಟ್ಸ್ ಓಕೆ ಸರ್ ಎಂದ ಆ ಹುಡುಗ. ಓಕೆ, ವಿಷಯಕ್ಕೆ ಬರೋಣ. ನೀನು ಕಲೆಕ್ಟ್ ಮಾಡಿದ ಇನ್ಫಾರ್ಮೇಷನ್ ನಿಜ ತಾನೇ ಎಂದು ಕೇಳಿದರೆ, 100% ಪಕ್ಕಾ ಸರ್ ಎಂದ. ಓಕೆ, ಟೆಲ್ ಮಿ ಎನ್ನಲು, ಸರ್ ನಿಮ್ಮ ಜೊತೆ ಪೂರ್ಣಿಮಾ ಅವ್ರನ್ನ ಮದುವೆಗೆ ಒಪ್ಸೋದಕ್ಕೆ 10 ಲಕ್ಷ ಕ್ಯಾಶ್ ಮತ್ತು ಒಂದು ಮನೆ ತೊಗೊಂಡಿದ್ದಾರೆ. ಹಾಗೇ ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ ಪ್ರಭಾಕರ್ ಬಾಂಡ್ ಪೇಪರ್ ಮೇಲೆ ವನಿತಾ ಅವ್ರ ಕೈಯಿಂದ ಸೈನ್ ಮಾಡಿಸ್ಕೊಂಡಿದ್ದಾರೆ. ನಿಮ್ಮ ಮತ್ತು ಪೂರ್ಣಿಮಾ ಅವ್ರ ಮದುವೆ ಆಗ್ತಿದ್ದ ಹಾಗೆ ಪೂರ್ಣಿಮಾ ಅವರಿಗೆ ಮತ್ತು ವನಿತಾ ಅವರಿಗೆ ಯಾವುದೇ ಸಂಬಂಧ ಇರೋದಿಲ್ಲ ಅಂತ ಎಂದಾಗ, ವಾಟ್ ಎಂದು ಹೆಚ್ಚು ಕಮ್ಮಿ ಕಿರುಚಿಯೇ ಬಿಟ್ಟ ನೀಲ್. ನೀನು ಹೇಳ್ತಿರೋ ನಿಜ ತಾನೇ ಅಥವಾ ಎಂದು ಮುಂದೆ ಹೇಳುವುದಕ್ಕಿಂತ ಮೊದಲೇ, ಸರ್ ಪಕ್ಕಾ ಇನ್ಫಾರ್ಮೇಷನ್, ನಾನು ಕ್ರಾಸ್ ಚೆಕ್ ಮಾಡಿ ಹೇಳ್ತಿದ್ದೀನಿ ಎಂದಾಗ, ಸರಿ ಮತ್ತೆ ಏನಾದರೂ ಕೆಲಸ ಇದ್ದರೆ ಹೇಳ್ತೀನಿ ಎಂದು ಆ ಹುಡುಗನಿಗೆ ಕೊಡಬೇಕಾದ ಅಮೌಂಟ್ಗೆ ಚೆಕ್ ಬರೆದು ಕೊಟ್ಟು ಹೊರಟ. ನೀಲ್ ತಲೆಯಲ್ಲಿ, ನಾನು ಅಂದ್ಕೊಂಡಿದ್ದೇ ಸರಿ. ಕೆಲವೊಬ್ಬರು ಮನೆಯವರು ಒತ್ತಾಯಕ್ಕೆ ಕಟ್ಬಿದ್ದು ಮದುವೆ ಆಗ್ತಾರೆ, ಇನ್ನು ಕೆಲವರು ಆಸ್ತಿ ಅಂತಸ್ತು ನೋಡಿ ಮದುವೆ ಆಗ್ತಾರೆ. ಆದರೆ ಇವಳು ಹೇಳಿದ್ಲು ನನ್ನ ಮದುವೆ ಆಗಿದ್ದು ಅವಳು ಚಿಕ್ಕಮ್ಮನ ಬಲವಂತಕ್ಕೆ ಅಂತ ಅಲ್ವಾ? ಆದರೆ ನನಗೆ ಯಾಕೋ ಹಾಗೆ ಅನ್ನಿಸ್ತಿಲ್ಲ. ಈಗ ಈ ಹುಡುಗ ಹೇಳಿದ ಪ್ರಕಾರ ದುಡ್ಡು ಮನೆ ಕೊಡ್ತೀವಿ ಅಂದಿದ್ದಕ್ಕೆ ಇವಳು ಒಪ್ಕೊಂಡು ಮದುವೆ ಆಗೋದಕ್ಕೆ ಬಂದ್ಲು ಅನಿಸುತ್ತೆ. ಎಷ್ಟು ಇನ್ನೋಸೆಂಟ್ ಫೇಸ್ ಮಾಡ್ಕೊಂಡಿರ್ತಾಳೆ, ಯಾರೇ ನೋಡಿದ್ರು ಪಾಪದವಳು ಅನ್ಬೇಕು ಎಂದು ಇದೇ ಯೋಚನೆಯಲ್ಲಿ ಮುಳುಗಿದವನಿಗೆ ಸುಮಿತ್ನ ಕಾಲ್ ಬಂದು ಎಚ್ಚರಿಸಿದಾಗಲೇ ತನ್ನ ಯೋಚನಾಲಹರಿಯಿಂದ ಆಚೆ ಬಂದು ಕಾಲ್ ಪಿಕ್ ಮಾಡಿದ. ಹಲೋ ಮಗ, ಇನ್ನು ಎಲ್ಲೋ ಇದೆಯಾ? ನಾನಾಗಲೇ ಬಂದು ಅರ್ಧ ಗಂಟೆ ಆಯಿತು ಎಂದರೆ, ಇನ್ನೊಂದು 10 ನಿಮಿಷ ಬಂದ್ಬಿಟ್ಟೆ ಎಂದು ಕಾಲ್ ಕಟ್ ಮಾಡಿದ ನೀಲ್ ಹೇಳಿದ 10 ನಿಮಿಷಕ್ಕೆ ರೆಸ್ಟೋರೆಂಟ್ ತಲುಪಿದ್ದೆ. ಒಳಗಡೆ ಹೋಗುತ್ತಿದ್ದ ಹಾಗೆ ಎದುರಿನ ಟೇಬಲ್ ಮೇಲೆ ಕೂತಿದ್ದ ಸುಮಿತ್ ಕೈ ಬೀಸಿದ. ಏನೋ ಮಗ, ಏನು ವಿಶೇಷ ಎಂದು ಹುಬ್ಬು ಹಾರಿಸಿ ಛೇಡಿಸಿದನು ಸುಮಿತ್. ಸುಮಿತ್ ಪ್ಲೀಸ್ ಯಾರ್, ನಂದೇ ನನಗಾಗಿರುವಾಗ ನೀನು ಬೇರೆ ನಾನು ಕಾಡಿಸೋದು ಎಂದ ಅಸಹನೆಯಲ್ಲಿ. ಓಕೆ ಓಕೆ, ಏನು ಮಾತಾಡಬೇಕು ಅಂದ್ಯಲ್ಲ, ಏನು ವಿಷಯ ಎಂದು ಕೇಳಿದಾಗ, ನನ್ನ ಮದುವೆ ಆಯಿತು ಮಗ ಎಂದ ತಣ್ಣನೆ ಧ್ವನಿಯಲ್ಲಿ. ಏನೋ ಮದುವೆ ಆಯ್ತಾ ಎಂದು ಆಶ್ಚರ್ಯದಲ್ಲಿ ಕೇಳಿ, ದಟ್ಸ್ ನೈಸ್ ನೀಲ್, ಅಂತೂ ಇಂತೂ ನಮ್ಮ ಹುಡುಗ ಹಳ್ಳಕ್ಕೆ ಬಿದ್ದ ಅಂತಾಯಿತು. ಕಂಗ್ರ್ಯಾಚುಲೇಷನ್ಸ್ ನೀಲ್ ಎಂದು ಕೈ ಮುಂದೆ ಮಾಡಿದ ಹಸ್ತಲಾಘವ ಮಾಡಲು ನಗುತ್ತ. ಕಂಗ್ರ್ಯಾಚುಲೇಷನ್ಸ್ ಮನೆ ಹಾಳಾಯಿತು ಎಂದು ಕೋಪ ಮತ್ತು ಅಸಮಾಧಾನ ಮಿಶ್ರ ಧ್ವನಿಯಲ್ಲಿ ಹೇಳಿದ. ಯಾಕೆ, ಏನಾಯಿತು? ಹುಡುಗಿ ಚೆನ್ನಾಗಿಲ್ವಾ? ಮತ್ತೇನು ಪ್ರಾಬ್ಲಮ್ ಎಂದು ಕೇಳಿದರೆ, ಅವಳೇ ಡೈವರ್ಸ್ ಕೊಟ್ಟು ಹೋಗಬೇಕು, ಹಾಗೇನಾದರೂ ಐಡಿಯಾ ಇದ್ದರೆ ಹೇಳು ಮಗ ಎನ್ನಲು, ಬೇರೆ ಐಡಿಯಾ ಮಾಡೋ ಅವಶ್ಯಕತೆ ಏನಿದೆ ನೀಲ್? ಹೇಗೂ ನಿನ್ನ ಕಂಡೀಷನ್ಸ್ 1 ವರ್ಷದ ತನಕ ಸಹಿಸ್ಕೊಂಡಿದ್ರೆ ಮಾತ್ರ ಹೆಂಡ್ತಿ ಅಂತ ಒಪ್ಕೊಂಡು ಸಂಸಾರ ಮಾಡ್ತೀನಿ ಅಂತ ಹೇಳಿದ್ಯಲ್ಲ ಎಂದರೆ, ಅಲ್ಲಿ ತನಕ ನಂಗೆ ಸಹಿಸ್ಕೊಳ್ಳೋದಕ್ಕಾಗಲ್ಲ ಸುಮಿತ್ ಎಂದ ಅಸಮಾಧಾನದಿಂದ. ಹಾಗಂದರೆ ಹೇಗೋ ಮಗ ಎನ್ನಲು, ಅವಳನ್ನ ಮದುವೆ ಆಗಿದ್ದು ಏನಕ್ಕೆ ಗೊತ್ತಾ? 10 ಲಕ್ಷ ದುಡ್ಡು ಒಂದು ಮನೆಗೋಸ್ಕರ. ಅದನ್ನು ಅವ್ರ ಚಿಕ್ಕಮ್ಮನಿಗೆ ಕೊಟ್ಟಿದ್ದಾಳೆ. ಮತ್ತು ನೆನ್ನೆಗೆ ಏನಾಯಿತು ಗೊತ್ತಾ ಎಂದು ತಾನು ಆಫೀಸ್ನಲ್ಲಿ ಪೂರ್ಣಿಮಾ ಜೊತೆ ನಡೆದುಕೊಂಡಿದ್ದು, ಆಮೇಲೆ ತನ್ನ ತಾತನಿಗೆ ವಿಷಯ ಗೊತ್ತಾಗಿ ತನ್ನನ್ನು ಬೈದಿದ್ದು ಎಲ್ಲವನ್ನು ಸುಮಿತ್ಗೆ ಹೇಳಿ ಬಂದು 2 ದಿನ ಆಗಲಿಲ್ಲ, ಆಗಲೇ ತಾತನ ತನ್ನ ಕಡೆ ಮಾಡ್ಕೊಂಡಿದ್ದಾಳೆ. ಮಂಗಳಮ್ಮ ಅಂತೂ ಅವಳನ್ನು ಅಡುಗೆ ವಿಷಯದಲ್ಲಿ ಹೊಗಳಿದ್ದು ಎಂದು ಅಸಮಾಧಾನ ಮತ್ತು ಕೋಪದಲ್ಲಿ ಕುದಿಯುತ್ತಿದ್ದ. ಹೌದಾ, ಏನಾ ಹುಡುಗಿ ಡೀಟೇಲ್ಸ್ ಎಂದು ಕೇಳಿದಾಗ, ಅವಳ ಹೆಸರು ಪೂರ್ಣಿಮಾ ಶಂಕರ್ ಬಿರಾದರ್, ಪ್ರಮೋದ್ ನಾಯಕ್ನ ಪಿ ಆಗಿ 4 years ವರ್ಕ್ ಮಾಡಿದ್ದಾಳೆ ಎಂದು ಪೂರ್ಣಿಮಾ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡಿದ್ದ ಹುಡುಗ ಹೇಳಿದ. ಮತ್ತೆ ಪ್ರಭಾಕರ್ ಅವ್ರು ಹೇಳಿದ್ದ ಎಲ್ಲ ವಿಚಾರವನ್ನು ಕೂಡ ಹೇಳಿದ. ಓಹ್, ಇಷ್ಟೆಲ್ಲ ಆಗಿ ಮದುವೆ ಆಗಿರೋದಾ ಎಂದು ನಿಟ್ಟುಸಿರು ಬಿಟ್ಟ. ಹ್ಞೂ ಮಗ, ಅದಕ್ಕೆ ಏನಾದರೂ ಉಪಾಯ ಇದ್ದರೆ ಹೇಳು ಅಂತಿರೋದು ಎನ್ನಲು ಸ್ವಲ್ಪ ಹೊತ್ತು ಯೋಚನೆ ಮಾಡಿದ ಸುಮಿತ್, ಮಗ ಒಂದು ಐಡಿಯಾ ಎಂದಾಗ, ಏನು ಮಗ ಅದು ಎಂದ ಕುತೂಹಲದಿಂದ ನೀಲ್. ಸುಮ್ಮನೆ ಅತ್ತಿಗೆ ಜೊತೆ ಅಚ್ಚುಕಟ್ಟಾಗಿ ಸಂಸಾರ ಮಾಡು ಅಷ್ಟೇ ಎಂದಾಗ, ನಿನ್ನ ಐಡಿಯಾ ಕೊಡು ಅಂದರೆ ಏನೇನೋ ಹೇಳ್ತಾನೆ. ತಾತ ಅವಳಿಂದ ನನಗೆ ಬೈದರು. ಸ್ವಂತ ಮೊಮ್ಮಗನ ಮೇಲಿರೋದು ನಂಬಿಕೆ ನೆನ್ನೆ ಮೊನ್ನೆ ಬಂದವಳ ಮೇಲಿದೆ. ನನಗೆಷ್ಟು ಬೇಜಾರಾಗಬೇಡ ಹೇಳು. ಇವತ್ತು ಬೇರೆ ಅಕೌಂಟ್ ಸೆಕ್ಷನ್ಗೆ ಜಾಯ್ನ್ ಆಗಿದ್ದಾಳೆ. ಎಲ್ಲ ತಾತನ ಕೃಪೆ. ಇದನ್ನು ನೋಡಿ ನನ್ನ ತಲೆ ಕೆಟ್ಟು ಗೊಬ್ಬರ ಆಗಿದೆ. ಅದಕ್ಕೆ ಪಬ್ ಹೋಗೋಣ ಬಾ ಎಂದಾಗ, ನೀಲ್ ಬೇಡ ಕಣೋ, ಹೊಸದಾಗಿ ಮದುವೆ ಆಗಿದೆಯಾ, ಪಬ್ಬು ಗಿಬ್ಬು ಅಂತೆಲ್ಲ ಹೋಗೋದು ಚೆನ್ನಾಗಿರಲ್ಲ ಎಂದರೆ, ಮಗ ತುಂಬ ದಿನ ಆಯ್ತು ಕಣೋ, ಬೇಜಾರು ಕಳೆಯುತ್ತೆ, ಪ್ಲೀಸ್ ಮಗ ಎಂದಾಗ ಸುಮಿತ್ ಏನು ಹೇಳದೆ ಸುಮ್ಮನಿದ್ದ. ಈಗೇನು ಬರ್ತೀಯೋ ಇಲ್ವೋ ಅಷ್ಟು ಹೇಳು ಎಂದು ಜೋರು ಮಾಡಲು, ಸರಿ ನಡಿ, ನಿನಗೆ ಯಾಕೆ ಬೇಜಾರು ಮಾಡೋದು ಎಂದ. ನಂತರ ಇಬ್ಬರು ರೆಸ್ಟೋರೆಂಟ್ನಿಂದ ಸೀದಾ ಪಬ್ಗೆ ಹೋದರು. ಈ ಕಡೆ ಪೂರ್ಣಿಮಾ ಕೆಲಸ ಮುಗಿಸಿ ನೀಲ್ ಕ್ಯಾಬಿನ್ಗೆ ಬಂದರೆ ಸ್ನೇಹ ಫೈಲ್ಸ್ ಎಲ್ಲ ಎತ್ತಿಡುತ್ತಿದ್ದಳು. ಸ್ನೇಹ ಅವರೆಲ್ಲಿ ಎಂದು ಕೇಳಲು, ಯಾಕೆ ನಿನಗೆ ಗೊತ್ತಿಲ್ವಾ ಪೂರ್ಣಿ, ನೀಲ್ ಅವರೇನು ಹೇಳಿ ಹೋಗಲಿಲ್ವಾ ಎಂದು ಕೇಳಿದರೆ, ಇಲ್ಲ ಕಣೆ, ನನಗೇನು ಹೇಳಿ ಹೋಗಿಲ್ಲ ಎಂದಾಗ, ಸರ್ ಮಧ್ಯಾಹ್ನನೇ ಏನೋ ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಹೋದರು. ನೋಡಿದ್ಯಾ ಪೂರ್ಣಿ, ಹೆಂಡ್ತಿ ಅಂತ ಬೇಡ, ಅಟ್ಲೀಸ್ಟ್ ಒಂದು ಹೆಣ್ಣು ಹುಡುಗಿ ಅಂತಾನಾದರೂ ಕಾಳಜಿ ಬೇಡವಾ? ಹೀಗೆ ಹೇಳ್ದೆ ಕೇಳದೆ ಹೋಗೋದು ಎಷ್ಟು ಸರಿ ಎಂದು ಕೇಳಿದರೆ,
ಅವ್ರಿಗೇನೋ ಅರ್ಜೆಂಟ್ ಕೆಲಸ ಬಂತೋ ಏನೋ, ಅದಕ್ಕೆ ಹೇಳ್ದೆ ಹೋಗಿದ್ದಾರೆ ಅನಿಸುತ್ತೆ ಎಂದಾಗ, ಆಹಾ, ಅಪ್ಪಟ ಭಾರತೀಯ ನಾರಿ ಅಂದರೆ ನೀನೇ ಕಣೆ. ಅವನು ಅಷ್ಟೊಂದೆಲ್ಲ ಕಂಡೀಷನ್ ಹಾಕಿ ಮದುವೆ ಆಗಿದ್ದಾನೆ. ಈಗ ಬೇಕು ಅಂತಲೇ ನಿನಗೆ ಹೇಳ್ದೇ ಹೋಗಿದ್ದಾನೆ. ಆದರೂ ಎಲ್ಲ ಹೆಣ್ಮಕ್ಳ ಹಾಗೆ ಗಂಡನ ಬಿಟ್ಕೊಡೋದಿಲ್ಲ ಅಲ್ವಾ? ಪತಿಯೇ ಪರದೈವ ಅಲ್ವಾ ನಿಮ್ಮಂಥ ಹೆಣ್ಮಕ್ಳಿಗೆ ಎಂದಳು ವ್ಯಂಗ್ಯವಾಗಿ. ನೀನೇನಾದರೂ ಅಂದ್ಕೊ, ಹಾಗೆ ನನ್ನ ಸ್ವಲ್ಪ ಮನೆಗೆ ಡ್ರಾಪ್ ಮಾಡಿಬಿಡು ಎಂದಾಗ, ಎಂದು ನಿಟ್ಟುಸಿರು ಬಿಟ್ಟು, ಸರಿ ನಡಿ, ಡ್ರಾಪ್ ಮಾಡಿ ಹೋಗ್ತೀನಿ ಎಂದು ಕ್ಯಾಬಿನ್ ಲಾಕ್ ಮಾಡಿ ಪೂರ್ಣಿಮಾ ಹಿಂದೆ ನಡೆದಳು. ಸ್ನೇಹ ಜೊತೆ ಭಾರದ್ವಾಜ್ ಮ್ಯಾನ್ಷನ್ವರೆಗೂ ಡ್ರಾಪ್ ತಗೊಂಡ ಪೂರ್ಣಿಮಾ, ಸ್ನೇಹ ಒಳಗೆ ಬಾ, ಕಾಫಿ ಕುಡಿದು ಹೋಗಿವಂತೆ ಎಂದಳು. ಬೇಡ ಪೂಣಿ, ಇನ್ನೊಂದು ಸಾರಿ ಯಾವಾಗಲಾದರೂ, ಬಾಯ್ ಎಂದು ಹೇಳಿ ಹೋದಳು. ತಾತ ಮೇಲ್ಗಡೆ ತಮ್ಮ ರೂಮಿನ ಬಾಲ್ಕನಿಯಿಂದ ಸ್ನೇಹ ಬಂದು ಪೂರ್ಣಿಮಾನ ಬಿಟ್ಟು ಹೋಗಿದ್ದು ನೋಡಿದರು. ಪೂರ್ಣಿಮಾಳ ಒಳಗಡೆ ಬರ್ತಾ, ತಾತ ಎಲ್ಲಿ ಮಂಗಳಮ್ಮ, ಕಾಣಿಸ್ತಿಲ್ಲ, ವಾಕಿಂಗಿಗೆ ಹೋಗಿದ್ದಾರಾ ಎಂದು ಕೇಳಿದಾಗ, ಈಗ ಬಂದ್ಯಾ ಪುಟ್ಟಿ, ರಾಯರು ರೂಮಲ್ಲಿದ್ದಾರೆ. ಹೌದು, ನೀನು ಬರಲಿಲ್ವಾ ಎಂದು ಕೇಳಿದಾಗ, ಇಲ್ಲ ಎಂದಳು. ಮುಂದುವರಿಯುವುದು. ಕೇಳಿದ್ರಲ್ವಾ ಸ್ನೇಹಿತರೆ, ಅನುರಾಗ ಅರಳಿತು ಕಥೆಯ 36ನೇ ಅಧ್ಯಾಯ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಮತ್ತು ಈ ಕತೆ ನಿಮಗೆ ಇಷ್ಟವಾಗುತ್ತಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಮುಖ್ಯವಾಗಿ ಹೈ ಪಾಯಿಂಟ್ಸ್ಗಳನ್ನು ಕೊಡೋದು ಮರಿಬೇಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.